ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಇಂದು ಚಾಪಮಾಸದ 5ನೇ ದಿನ. ಇಂದಿನ ಬೆಳಗ್ಗೆಯ ದಿನ ಇವತ್ತಿನ ಪಾಶುರವನ್ನು ನೋಡೋಣ. மாயனை மண்ணு வடமதுரை மைந்தனை தூயப்பெருநீர் யமுனை துறைவனை ஆயர் குலத்தினில் தோன்றும் அணிவிளக்கை தாயை குடல் விளக்கம் செய்த தாமோதரனை தூயோமாய் வந்து நாம் தூமலர் தூவித் தொழுது வாயினால் பாடி மனத்தினால் சிந்திக்க போயப்பிழையும் புகதருவான் நின்றன்னும் ತೀನಿಲ್ ತೂಷಾಗುಂ ಶೆಪ್ಪೇಲೋರ್ ಎಂಪಾವಾಯ್. ಈ ಪಾಶುರದಲ್ಲಿ ಅತ್ಯಂತ ವಿಶೇಷವಾದ ಅರ್ಥಗಳನ್ನೆಲ್ಲ ನಾವು ನೋಡ್ಬೋದು. ಇದರಲ್ಲಿ ಮಾಯನೈ ಅಂದರೆ ಏನು ಅಂತ ಅಂದರೆ ಈ ಪದವನ್ನು, ಈ ಮಾಯನ್ ಅನ್ನುವಂತಹ ಪದವನ್ನು ಸುಮಾರು 5-6 ಕಡೆ ತಿರುಪ್ಪಾವೈನಲ್ಲಿ ಗೋದಾದೇವಿ ಬಳಸಿದ್ದಾಳೆ. ಇದು ಅತ್ಯಂತ ಆಶ್ಚರ್ಯಕರವಾದ ಲೀಲೆಗಳನ್ನು ನಡೆಸುವವನು ಅನ್ನುವಂತಹ ಅರ್ಥ. ಆ ರೀತಿಯಲ್ಲಿ ಎಂಥೆಂಥ ಅರ್ಥ, ಈ ಆಶ್ಚರ್ಯಕರವಾದ ಲೀಲೆಗಳನ್ನೆಲ್ಲ ನಡೆಸಿದಾನಲ್ವ ನಮ್ಮ ಕೃಷ್ಣ. ಒಂದು ಕೇಶಿಯ ಸಂಹಾರವಾಗ್ಬೋದು, ವೃತ್ರಾಸುರ ಸಂಹಾರವಾಗ್ಬೋದು, ಅಥವಾ ಗೋವರ್ಧನ ಗಿರಿಯನ್ನು ತನ್ನ ಬೆರಳಿನಲ್ಲಿ ಎತ್ತಿ ಇಳ್ಕೊಂಡಿದ್ದಿರ್ಬೋದು. ಹೀಗೆ ಹಲವಾರು ಆಶ್ಚರ್ಯಕರವಾದ ಲೀಲೆಗಳು. ಯಾಕೆ ಅಂತ ಅಂದರೆ ಕೃಷ್ಣನ ವಯಸ್ಸೇನು ತುಂಬ ದೊಡ್ಡದಾಗಿರಲಿಲ್ಲ ಆ ಸಮಯದಲ್ಲಿ ಅಲ್ವಾ. ಚಿಕ್ಕ ವಯಸ್ಸಿನಲ್ಲಿ ಇಂತಹ ಕೆಲಸಗಳನ್ನು ಮಾಡ್ಬೋದಾ ಅಂತ ನಾವೆಲ್ಲರೂ ಮೂಗ್ ಮೇಲೆ ಕೈ ಇಟ್ಟು ಆಶ್ಚರ್ಯಪಡುವ ರೀತಿಯಲ್ಲಿ ಲೀಲೆಗಳನ್ನು ನಡೆಸಿದ್ದಾನೆ ಅಂತ ಅಂದರೆ ಮಾಯನ್ ಅನ್ನುವಂತಹ ಹೆಸರು ನಮ್ಮ ಕೃಷ್ಣನಿಗೆ ಬಿಟ್ಟರೆ ಬೇರೆ ಯಾರಿಗೆ ಸರಿ ಹೊಂದುತ್ತೆ ಹೇಳಿ ಅಲ್ವಾ. ಇದರ ಇನ್ನೂ ಮತ್ತಷ್ಟು ವಿವರಗಳನ್ನು ನೀವು ತಿಳ್ಕೋಬೇಕು ಅಂತ ಇದ್ದರೆ ಇಂದು ಸಂಜೆ 6ರಿಂದ 7:30 ಇದರ ಉಪನ್ಯಾಸವನ್ನು ಶ್ರೀ ಆಂಡಾಳ್ ಮಂದಿರದಲ್ಲಿ ಮೈಸೂರಿನಲ್ಲಿ ನೀವೆಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದರೊಂದಿಗೆ ಇದೇ ತಿಂಗಳು 23, 24, 25ನೇ ತಾರೀಕಿನಂದು ಪಾದುಕಾ ಸಹಸ್ರ ಮಹೋತ್ಸವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ನಡೆಯಲಿದೆ. ಅದರಲ್ಲಿ 23 ಹಾಗೂ 24ನೇ ತಾರೀಕು ಪಾದುಕಾ ಸಹಸ್ರ ಸದಸ್ ವಿವಿಧ ಭಾಷೆಗಳಲ್ಲಿ ನಡೆಯಲಿದೆ. ಅದರೊಂದಿಗೆ 25ನೇ ತಾರೀಕು ಪಾದುಕಾ ಸಹಸ್ರ ಮಹೋತ್ಸವ, ಪಾದುಕಾ ಸಹಸ್ರ ಪಾರಾಯಣ ಹಾಗೂ ಸ್ವಾಮಿ ದೇಶಿಕರ ತಿರುವಡಿ ತೊഴുದಲ್ ಜೊತೆಗೆ ನಡೆಯಲಿದೆ. ಇದನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಇದೇ ಡಿಸೆಂಬರ್ 23, 24 ಹಾಗೂ 25ನೇ ತಾರೀಕು. ಧನ್ಯವಾದ.